ಬಿಟ್ಟು ಹೋಗು ಅಂತೇಳಿ ಇಷ್ಟೆಲ್ಲ ಹೇಳ್ತಿದ್ರು ಕೇಳಲ್ವಲ್ಲ ಇವಳು. ಇಷ್ಟೆಲ್ಲ ಹೇಳ್ತಾ ಇದೀವಿ, ಬೇಡ ಇಲ್ಲಿ ಇರ್ಬೇಡ, ಹೋಗು ನಿನ್ ಪಾಡಿಗೆ ನೀನ್ ಇರು ಅಂತೇಳಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ರು ಸ್ವಲ್ಪನೂ ಕಿವೆ ಕಾಕಂತ ಇಲ್ಲ ಇವಳು. ಏನೋ 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 ಗೊತ್ತೇ ಇಲ್ಲ ಅನ್ನೋ ಥರ ಮಾಡ್ತಾವಳೆ. ನನ್ನ ಮೇಲೆ ಕೈ ಮಾಡಿದ್ಲು ನೆನ್ನೆ. ನನಗೆ ಬಂದಿರೋ ಸಿಟಿಗೆ ಹೋಗು, ನಿನ್ನ ಪಾಡಿಗೆ ನೀನು ಹೋಗು ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಎಷ್ಟು ಹಠ ಮಾಡ್ಕೊಂಡು ಇಲ್ಲೇ ಇದ್ದಾಳಲ್ಲ ಇವಳು ಲಾಸ್ಯ. ಹೋಗ್ಬೇಕು, ಅವಳು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಬಂದು ಇಲ್ಲಿದ್ಬಿಟ್ರೆ ಯಾರು ಸುಮ್ಕಿರ್ತಾರೆ? ಯಾರೋ ಸುಮ್ಮನಿರೋದಿಲ್ಲ. ಮಾತಾಡ್ತೀನಿ, ಹೋಗಿ ಅಂತೀನಿ. ಇಷ್ಟೊಂದೆಲ್ಲ ಅಂದ್ರೂ ನಿನಗೆ ಮಾನ ಮರ್ಯಾದೆ ಬೇಡವಾ? ಇನ್ನು ಬಂದು ನಮ್ಮ ಮನೇಲೇ ಇದೆಯಾ ಅಂತೇಳಿ ಉಗಿತೀನಿ. ಅಲ್ಲ ಇನ್ನು ಯಾಮಕ್ಕ ಇಟ್ಕೊಂಡು ಇಲ್ಲೇ ಇದ್ದಾಳೆ ಇವಳು. ನೋಡ್ತೀನಿ ಅದಿಲ್ಲ ಏನು ಮಾಡ್ತಾವಳೆ ಅಂತ. ಭಾಳ ಇತ್ತೀಚೆಗೆ ಯಾಕೋ ಒಂಥರ ಇದು ಮಾಡ್ತಾವಳೆ ಇವಳು. ಸುಮ್ಮನಿದ್ದಷ್ಟು ಭಾಳ ಇದು ಮಾಡ್ತಾವಳೆ. ನಾನು ಸುಮ್ಮನಿರಲ್ಲ ಬಿಡು. ನನಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಯ್ತು, ಮಾತಾಡ್ತೀನಿ. ನಾನು ಹೋಗಲ್ಲ ಬಿಡು. ಅವಳು ಎಷ್ಟನ ಹೇಳು ಮನೆ ಬಿಟ್ಟು ಹೋಗೋ ಅಂತ. ನಾನು ಹೋಗಲ್ಲ. ನಾನು ಇದ್ದಿದ್ದು ಮಂಡಿ. 50,000 ನನ್ನ ಹತ್ರ ಇಸ್ಕೊಂಡಿರೋದು ಕೊಡ್ಲಿ. ನಾನು ಯಾಕಾದ್ರೂ 50,000ನ ಎಲ್ಲ ನನ್ನ ದುಡ್ಡು ಕಳ್ಕೊಬಿಟ್ನಪ್ಪ ಅಂತ ಅನ್ನಿಸ್ತೈತೆ. ಪಾಪ ಭುವನ್ ಹತ್ರ ಇರೋ ದುಡ್ಡ ನಾನು ಒತ್ಕೊಬಿಟ್ಟು ಕೊಟ್ಟೆ. ದುಡ್ಡು ಕೊಡೋವರೆಗೂ ನಾನು ಮನೆ ಖಾಲಿ ಮಾಡಲ್ಲ, ನನ್ನ ಮನೆಯಿಂದ ಹೋಗಲ್ಲ ಅಂತ ಹೇಳ್ತೀನಿ. ಅದೇನು ಮಾಡ್ತಾಳೆ ಮಾಡಲಿ, ನೋಡೋಣ. ಎಷ್ಟಾದ್ರೂ ಹೋಗಿ. ಅಲ್ಲ ಇನ್ನು ಯಾಮಕ್ಕ ಇಟ್ಕೊಂಡು ಇನ್ನು ನಮ್ಮ ಮನೆಯಾಗಿದ್ಯೆ ಇಷ್ಟೊಂದೆಲ್ಲ ಉಗ್ತು, ಇಷ್ಟೊಂದೆಲ್ಲ ಅಂದ್ರು. ಅಲ್ಲ ಬಾಯಿಗೆ ಬಂದು ಹೋಗ್ತಿದ್ದೀನಿ. ಇನ್ನು ಬಂದು ಒಳಗೆ ಕೂತ್ಕೊಂತೀಯಲ್ಲ, ನಿನಗೇನಾದ್ರೂ ಸ್ವಲ್ಪ ಮರ್ಯಾದೆ ಅನ್ನೋದು ಐತೇನೆ? ಇದ್ದಿದ್ರೆ ನೀನು ಹಿಂಗೆ ಬಂದು ಕೂತ್ಕೊಂತ ಇರಲಿಲ್ಲ. ಮನೆ ಬಿಟ್ಟು ಹೋಗು ಅಂತೇಳಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಹೇಳಿದ್ರು ನೀನು ಬಂದು ಇಲ್ಲಿ ಇನ್ನೂ ಕುಕ್ಕರಿಸ್ಕೊಂಡಿದ್ಯಲ್ಲ. ನಾಚಿಕೆ ಆಗೋದಿಲ್ವ ನಿನಗೆ? ನಾಚಿಕೆ ಆಗಬೇಕು. ನನ್ನ ಹತ್ರ ಇಸ್ಕೊಂಡಿರೋ ದುಡ್ಡ 50,000 ದುಡ್ಡು ಫಸ್ಟ್ ಕೊಟ್ಟು ಆಮೇಲೆ ನೀನು ಮಾತಾಡು. 50,000ನ ಭುವನ್ ಹತ್ರ ಇರೋಂಥ ದುಡ್ಡು ಓದ್ಕೊಂಡು ನಾನು ನಿನಗೆ ಕೊಟ್ಟಿದ್ದೀನಿ. 50,000 ದುಡ್ಡು ಕೊಡು ಫಸ್ಟ್ ನೀನು. 50,000 ದುಡ್ಡು ಅದು ಯಾರ ಹತ್ರನೂ ಹೇಳಿಲ್ಲ ಗೊತ್ತಾ? ನಾನು ಇವತ್ತು ಬಾಯಿ ಬಿಡ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲ ನಾನು ನಿನ್ಗೆ 50,000 ದುಡ್ಡು ಕೊಟ್ಟಿದ್ದೀನಿ ಅಂತ. ಫಸ್ಟ್ 50,000 ದುಡ್ಡು ಕೊಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಷ್ಟೇ. ಅದು ಏನು ಮಾಡ್ಕೊಂತೀಯ ಮಾಡ್ಕೆ. ನಾನು 50,000 ದುಡ್ಡು ಕೊಟ್ರೇನೆ ಹೋಗೋದು. ಇಸ್ಕೊಂಡಲ್ಲ ಅವತ್ತು ಲಾಸ್ಯ ಇಸ್ಕೊಂಡು ಕೊಡೆ, ನೀನೇನಾದರೂ ಮಾಡಿ ಏನು ಮಾಡ್ತೀಯೋ ಗೊತ್ತಿಲ್ಲ, ಇಸ್ಕೊಂಡು ಕೊಡು. ಇಲ್ಲ ನಿನ್ನ ಹತ್ರ ಆದರೂ ಇದ್ದರೆ ಕೊಡು, ಇಲ್ಲ ಭುವನ್ ಹತ್ರ ಆದರೂ ಇದ್ರೆ ತಕ್ಕೊಂಡು ಕೊಡು, ಕೊಡ್ತೀನಿ. ನಾನೇನು ನಿನಗೇನು ಇದು ಮಾಡಲ್ಲ ಅಂತೇಳಿ ಅಷ್ಟೊಂದೆಲ್ಲ ಹೇಳ್ದಲ್ಲ. ನೀನು ಯಾವ ಮಕ್ಕ ಇಟ್ಕೊಂಡು ನಿನಗಿನ್ನ ನಾಚಿಕೆ ಮಾನ ಮರ್ಯಾದೇನ ನಿನಗಿದ್ದಿದ್ರೆ ನನ್ನ ಹತ್ರ ಇಸ್ಕೊಂಡಿರೋ ದುಡ್ಡು ನೀನು ಇನ್ನೂ ಇಟ್ಕೊಂತಿರ್ಲಿಲ್ಲ. ಕೊಳ್ಳಮ್ಮ ಹೋಗು ಅಂತ ಹೇಳ್ತಿದ್ದೆ. ಫಸ್ಟ್ ನನ್ನ ದುಡ್ಡು ನನಗೆ ಕೊಡು. ಅಷ್ಟೇನೆ. ಆ ದುಡ್ಡು ನನಗೆ ಕೊಟ್ರೇನೆ ನಾನು ಇಲ್ಲಿಂದ ಹೋಗೋದು. ಅಲ್ಲೇವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ನೋಡಿ ಎಷ್ಟು ಮಾತಾಡ್ತೀಯ ನೀನು. ಭಾರಿ ಇದೆಯಾ ನೀನು. ಇಷ್ಟೊಂದೆಲ್ಲ ನೀನು ಮಾತಾಡಬೇಡ. ನೀನು ಮಾತಾಡಿದ್ಯಾ ಅಂದರೆ ಸರಿ ಆಗೋದಿಲ್ಲ. ಫಸ್ಟ್ ಜಾಗ ಖಾಲಿ ಮಾಡಂತ ಹೇಳ್ತಾ ಇರೋದು. ಗೊತ್ತಾಯ್ತು ನನಗೆ ಹೆಂಗೆ ಜಾಗ ಖಾಲಿ ಮಾಡಿಸ್ಬೇಕು ಅಂತ. 50,000 ದುಡ್ಡು ಕೊಡ್ತೀನಿ ಇವತ್ತೆಲ್ಲ ನಾಳೆ. ಕೊಡಲ್ಲ ಅಂತಲ್ಲ, ಫಸ್ಟ್ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ, ಕೊಡೋವರೆಗೂ ಹೋಗಲ್ಲ. ನೀನು ಕೊಟ್ಟಾಗಲೇ ನಾನು ಹೋಗೋದು. 50,000 ದುಡ್ಡು ಕೊಡು ಫಸ್ಟು. ಕೊಡೋವರೆಗೂ ನಾನು ಹೋಗಲ್ಲ ಅಂತ ನಾನು ಹೇಳ್ತಾ ಇರೋದು. ನನಗೆ ಎದುರ್ಸಕ್ಕೆ ಬರಬೇಡ ನೀನು. ಮತ್ತೆ ನೀನು ಇಷ್ಟೊಂದೆಲ್ಲ ಮಾತಾಡೋಳು. ಫಸ್ಟ್ ಕೊಡೆ ಮತ್ತೆ 50,000ನ. ಇವಾಗ ಭುವನೇ ಕೊಡಬೇಕಲ್ಲ ನಮಗೆ. ಇವಾಗ 80,000 ಅದೊಂದು 20,000 ಲಾಭದ್ದು 1,00,000 ದುಡ್ಡು ಕೊಡಬೇಕು ಭುವನು. ಅದ್ರಾಗೇನೆ ಅವ್ನು ಕೊಟ್ಟಿದ ತಕ್ಷಣ ಕೊಟ್ಬಿಡ್ತೀನಿ. ಅವ್ನು ಭುವನ್ ಹತ್ರ ಇಸ್ಕೊಳ್ಳೆ ಭುವನ್ ಹತ್ರ. ನೀವು ನನಗೆ 1,00,000 ಕೊಡಬೇಕು. ನಾವು ಅದು ಹಿಂಗೆ ನಾನು ಕೊಟ್ಬಿಡ್ತೀನಿ. ಕೊಡಲ್ಲ ಬಿಡು. ಅದನ್ನಂತೂ ಕೊಡಲ್ಲ ನಾನು. ಯಾಕೆ ಏನಾಯ್ತು ಮನಸ? 50,000ನ ಕೊಟ್ಟಿದ್ಲಲ್ಲ, ಅದನ್ನ ಕೊಡು ಅಂತ ಕೇಳ್ತಾವಳೆ. ಅದನ್ನ ಕೊಡೋವರೆಗೂ ಮನೆಯಿಂದ ಹಸಿಕ್ ಹೋಗಲ್ವಂತೆ. ಹೋಗಮ್ಮ ಅಂತೇಳಿ ಇಷ್ಟೆಲ್ಲ ಹೇಳಿದ್ರು ಅವಳು ಹೋಗಲ್ಲ ಅಂತ ಹೇಳ್ತಾವಳೆ. ನಾನೇನಿಲ್ಲ, ನೋಡತಕ್ಕ ನೋಡಿ ಬ್ಯಾಗ್ ತೆಗ್ದು ಹೊರಕ್ಕೆ ಎಸಿತೀನಿ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಸುಮ್ಮನಿಲ್ಲಿಂದ ಹೋದ್ರೆ ಸರಿ. ನಾನು ಆಗ್ಲೆಲ್ಲ ಹೇಳಕ್ಕಾಗಲ್ಲ. ನೀನು ಸುಮ್ಮನಿಲ್ಲಿಂದ ಹೋಗ್ಬೇಕಷ್ಟೇನೆ. 50,000 ದುಡ್ಡು ಕೊಡ್ಬೇಕಂತೆ ನೋಡಪ್ಪ. ಅವನು ಇನ್ನು ಭುವನ್ 1,00,000 ದುಡ್ಡು ಕೊಡ್ಬೇಕು ನನಗೆ. ಅದನ್ನ ಮಾತ್ರ ಇವಳು ಹೇಳಲ್ಲ. ನನ್ಗೆ 50,000 ಕೊಟ್ಟಿರೋದನ್ನ ಹೇಳ್ತಾವಳೆ. ಅದನ್ನ ಇಸ್ಕೊಂಡ್ ಕೊಡು, ನಾನು 50,000 ನಾನು ನಿನಗೆ ಕೊಡ್ತೀನಿ ಅಷ್ಟೇನೆ. 1,00,000 ದುಡ್ಡು ಇಸ್ಕೊಂಡ್ ಕೊಡು. ಭುವನ್ ಕೊಡ್ಬೇಕಲ್ಲ. ನನಗೆ ಅದು ಗೊತ್ತಿಲ್ಲ. ನಾನು ನಿನಗೆ ಕೊಟ್ಟಿರೋದನ್ನ ನಾನು ಕೇಳ್ತಾ ಇದ್ದೀನಿ. 50,000 ದುಡ್ಡು ಕೊಡು ಅಂತೇಳಿ ನೀನು ಯಾವಾಗ ಇಸ್ಕೊಂಡಿದ್ದ ಅದನ್ನ ನಾನು ನಿನ್ಗೆ ಕೇಳ್ತಾ ಇದ್ದೀನಿ. ನೀನು ನನಗೆ ಕೊಡ್ಬೇಕಷ್ಟೇ. ಇನ್ನು ಅಲ್ಲಿದ್ದಾಗಲೇ ಕೊಟ್ಟಿದ್ದೀನಿ. ಇಲ್ಲಿ ಬರೋದಕ್ಕಿಂತ ಮುಂಚೆನೇ ನಾನು ಅಲ್ಲಿದ್ದಾಗಲೇ ಕೊಟ್ಟಿದ್ದೀನಿ ಗೊತ್ತಾ. ಭುವನ್ ಹತ್ರ ಇರೋ ದುಡ್ಡೆಲ್ಲ ಇಸ್ಕೊಂಡು ಕೇಳಿದ್ರೆ ಇಲ್ಲ ಅಂತಾನೆ ಭುವನ್ ಅಂತೇಳಿ ನಾನು ಏನೋ ಬಿಡತ್ಲಾಗೆ ಅಂತೇಳಿ ಕೇಳಿದ್ದ. ಬೀರಲ್ಲಿ ಇಟ್ಟಿರೋದನ್ನ ನಾನು ಎತ್ಕೊಂಡು ಪಾಪ ಭುವನು ಅಲ್ಗೋ 50,000 ದುಡ್ಡಿತ್ತು, ಏನಾಯಿತು ಅಂತ ಕೇಳ್ದ. ನಾನೇನೋ ಬಿಡತ್ಲಾಗೆ ಏನೋ ಹೇಳೋದು ಬೇಡ ಅಂತೇಳಿ ಭುವನ್ ನೀನೇ ಅದಕ್ಕೂ ಇದಕ್ಕೂ ಖರ್ಚು ಮಾಡಿರ್ತೀಯ, ಯಾರು ತಗೊಂಬಲ್ಲ, ನೀನೇ ಎಲ್ಲಾದರೂ ಇದು ಮಾಡಿರ್ತೀಯ, ನೀನು ಅದು ಇದು ಅಂತೇಳಿ ಖರ್ಚು ಮಾಡಿರ್ತೀಯ ಅಂತ ನಾನು ಹಿಂಗೆ ಹೇಳಿದ್ದೀನಿ. ನಾನು 50,000 ದುಡ್ಡು ಕೊಟ್ಟರು
ನೀನು ಹೆಂಗೆ ಮಾತಾಡ್ತೀಯಲ್ಲ ಹಾಂ, ಅದು 1 ಲಕ್ಷ ನೀನು ಕೊಟ್ಟಿಲ್ಲ ಏನಿಲ್ಲ, ಶರತ್ ಭುವನ್ ಉಂಟು. ಭುವನ್ ಕೈಗೆ ಶರತ್ ಕೊಟ್ಟಿದ್ದಾನೆ, ಅವ್ನು ಕೇಳ್ಕೊಂತಾನೆ. ಈಗ ನಾನು ನಿನಗೆ ಕೊಟ್ಟಿದ್ದೀನಿ, ನಾನು ನಿನ್ನ ಕೇಳ್ತಾ ಇದ್ದೀನಿ ಅಷ್ಟೇ. 50,000 ದುಡ್ಡು ಕೊಡು, ನಾನು ಮನೆ ಬಿಟ್ಟು ಹೋಗ್ತೀನಿ. ನಾನು ಈ ಮನೆಯಾಗ ಇರಲ್ಲ ಅಷ್ಟೇನೆ. ಕೊಡೋವರೆಗೂ ನಾನು ಇಲ್ಲಿಂದ ಅಂತೂ ಜಾಗ ಖಾಲಿ ಮಾಡಲ್ಲ. ನೀನು ಏನು ಹೇಳಿದ್ರು ಸರಿನೇನೆ. ನಾನೇನಾದರೂ ಅನ್ನು, ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ. ಓಹೋ, ನೋಡ್ದ ಎಷ್ಟು ಜೋರು ಮಾಡ್ತಾವಳೆ. ಲಾಸ್ಯ, ನೀನು ನಮ್ಮ ಮನೇಲಿ ಇದೆಯಾ? ಅದನ್ನ ಮರಿಬೇಡ. ನಾನು ನಿಮ್ಮ ಮನೇಲಿ ಇಲ್ಲ ಕಣಮ್ಮ, ನೀನು ನಮ್ಮ ಮನೇಲಿ ಇದೆಯಾ? ಅದನ್ನು ಮರಿಬೇಡ ನೀನು. ಅದನ್ನು ಮನಸ್ಸಲ್ಲಿ ಇಟ್ಕೊ. ಸುಮ್ಮನೆ ಮಾತಾಡಬೇಡ ನೀನು. ಏನು ಮಾತಾಡ್ತಾ ಇದ್ದೀನಿ ಅಂತೇಳಿ ಮೈಮೇಲೆ ಪ್ರಜ್ಞೆ ಇಟ್ಕೊ. ಮೈಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು. ನಾನು ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ, ಮಾತಾಡ್ತಿರೋದು ಮಾನಸ. ನಂದು 50,000 ದುಡ್ಡು ಕೊಡೋಕೆ ಹೇಳ್ರಿ, ನಾನು ಹೋಗ್ತೀನಿ ಅಷ್ಟೇ. 50,000 ದುಡ್ಡು ಕೊಟ್ರೆ ನನಗೂ ಹೋಗೋದು ಗೊತ್ತೈತೆ. ನಾನೇನು ಹೋಗಲ್ಲ ಅಂತ ಹೇಳ್ತಾ ಇಲ್ಲ. ಅವಳು ನೋಡಿ ಹೆಂಗೆ ಮಾತಾಡ್ತಾವಳೆ. ಅವಳು ಭುವನ್ ಕೊಟ್ಟಿಲ್ಲದು ಮಾತ್ರ ಅವಳು ಹೇಳ್ತಾಳೆ, ಇವಳು ನನಗೆ ಕೊಡ್ಬೇಕಲ್ಲ, ಮತ್ತೆ ಅದನ್ನ ಹೇಳಲ್ವಾ? ನಾನು ಯಾರ ಹತ್ರನೂ ಒಬ್ಬರ ಹತ್ರನೂ ಹೇಳಿಲ್ಲ ಗೊತ್ತಾ ಇಷ್ಟು ದಿನ. ನಾನು ಹಂಗೆ ಇದು ಮಾಡ್ಕೊಂಡೆ, ನಾನು ಎಂಥ ಕೆಲಸ ಮಾಡ್ಕೊಂಡಲ್ಲಪ್ಪ ಅಂತೇಳಿ ನನಗೆ ಇವಾಗ ಬೇಜಾರಾಗ್ತೈತೆ. ನಾನು ಸುಮ್ಮನಿದ್ರು ಇರ್ಬೋದಾಯ್ತು, ಎಂಥ ಕೆಲಸ ಮಾಡ್ಕೊಂಡು ಇವಾಗ ಹೆಂಗೆ ಮಾಡ್ಕೊಬಿಟ್ನಲ್ಲಪ್ಪ ಅಂತ ನಾನು ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಏನು ಮಾಡೋದು? ನಾನು ದಡ್ಡನ ಮುಡೆ, ನನ್ನ ದುಡ್ಡು ನಾನು ಕೊಟ್ಟಿವತ್ತು ನಿಮ್ಮ ಹತ್ರ ಎಲ್ಲ ಅನ್ನಿಸ್ಕೊಂಡು ದೂರ ಮಾಡ್ಕೊಂಡು ಹಿಂಗೆ ಅನುಭವಿಸೋ ಅಂಥ ಪರಿಸ್ಥಿತಿ ಬಂತು ನನಗೆ. ನಾನು ಕೊಡಲ್ಲ ಅಂತ ಹೇಳಲ್ಲ, ಕೊಡ್ತೀನಿ ಹೋಗು ಅಷ್ಟೇ. ನೀನು ಹಿಂಗೆಲ್ಲ ಮಾತಾಡಿದ್ರೆ ನಾನಂತೂ ಕೊಡಲ್ಲ ಮತ್ತೆ ದುಡ್ಡ. ಕೊಡ್ತೀನಿ, ಸುಮ್ಮನೆ ಬಿಟ್ಟು ಹೋಗೋದು ಕಲಿ. ನಾನು ಹೋಗಲ್ಲ ಬಿಡು, ನಾನು ಹೋಗಲ್ಲ. ನೀನು ಏನು ಹೇಳಿದ್ರು ನಾನು ಹೋಗಲ್ಲ. ನಾನು ಇನ್ನೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ. ನನಗೆ ದುಡ್ಡು ಕೊಡೋವರೆಗೂ ನಾನು ಮನೆ ಬಿಟ್ಟು ಹೋಗಲ್ಲ ಅಂತಲೇ ನಾನು ಆಟ ಮಾಡ್ತಾ ಇರೋದು. ನೋಡ್ದ ಅಲ್ಲ ಹಿಂಗೆ ಮಾತಾಡ್ತಾ ಇದ್ದಾಳೆ ನೋಡು ಶರತ್ ಅವಳು. ಕೊಡ್ತೀವಿ ಹೋಗು ಅಂತಂದ್ರು ಹೋಗ್ತಿಲ್ಲ. ಕೊಡ್ತೀವಿ ಅಂತ ಯಾಕೆ ಹೇಳ್ತೀಯ? ನೀನೊಬ್ಳು ಕೊಡಲ್ಲ ಅಂತನು. ಏನು 50,000 ಇಸ್ಕೊಂಡಿರೋದು ಅವಳೇನೇನು ಏನಾದ್ರ ಸಾಕ್ಷಿ ಐತಾ? ಎಂಥದ್ದು ಇಲ್ಲ, ನಮಗೆ ಕೊಟ್ಟ ಇಲ್ಲ, ಅವಳು ಸುಮ್ಮನೆ ಹೇಳ್ತಾಳೆ ಅಂತ ಅನ್ನು. ಯಾಕೆ ಒಪ್ಕೊಳಕ್ಕೆ ಹೋಗ್ತೀಯ? ಒಪ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಬ್ಯಾಗ್ ತೆಗ್ದು ಹೊರಕ್ಕೆ ಹಾಕಿ ಮನೆ ಖಾಲಿ ಮಾಡ್ಸೋದು ಕಲಿ. ಸುಮ್ಮನೆ ನಾನು ಇಸ್ಕೊಂಡಿಲ್ಲ ಅಂತ ಹೇಳು. ಇವಾಗ ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತಾರೆ. ನಾನು ಇಸ್ಕೊಂಡಿಲ್ಲಮ್ಮ, ನಾನು ಯಾವಾಗ ಇಸ್ಕೊಂಡಿದ್ದೆ, ನಾನು ನಿನ್ನ ಹತ್ರ ಇಸ್ಕೊಂಡೇ ಇಲ್ಲ ದುಡ್ಡ ಅಂತನ್ ಅಷ್ಟೇ. ನೀನು ಒಪ್ಕೊಳಕ್ಕೆ ಹೋಗ್ಬೇಡ. ಒಪ್ಕೊಂಡ್ರೆ ಅಷ್ಟೇ, ನೀನು ಒಪ್ಕೊಳಕ್ಕೆ ಹೋಗ್ಬೇಡ. ಅದು ಸರಿನೇ ಅಲ್ವೇ? ಯಾಕೆ ಒಪ್ಕೋಬೇಕು ನಾನು? ಇವಾಗ ನೋಡು, ಅವ್ನು ಭುವನ್ ಇಷ್ಟಿದ್ ಮಾಡ್ತಾವನೆ, ಯಾಕೆ ಒಪ್ಕೋಬೇಕು? ಒಪ್ಕೋಬಾರ್ದು. ಇವಾಗ ನಮ್ಮ ಹತ್ರ ನಮ್ದು 1 ಲಕ್ಷ ದುಡ್ಡು ಅವನ ಹತ್ರ ಐತಲ್ಲ, ಅದಕ್ಕೂ ಬಡ್ಡಿ ಸಮ ಅಂತ ಹೇಳೋದು. ಅದು ಬಡ್ಡಿ ಕೊಡ್ಬೇಕಾಗುತ್ತೆ ನೀವೇನೇನೆ, ಅದಕ್ಕೂ ಸರಿ ಹೋಯ್ತು ಅಂತ ಹೇಳೋಕ್ಕಾಗುತ್ತೆ. ನೋಡಿ ಹೆಂಗೆ ಅಬ್ಬಬ್ಬಬ್ಬ ಅಂದರೆ ನಾನು ಒಪ್ಕೊಂಬಲ್ಲ ಬಿಡು. ಅಂದರೆ ಆ ದುಡ್ಡ ನಾನು ಇಸ್ಕೊಂಡೇ ಇಲ್ಲ ಅಂತ ಹೇಳ್ತೀನಿ. ಹೆಂಗೆ ಉಲ್ಟಾ ಹೊಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ, ಹೊಡಿತೀನಿ. ಅಲ್ಲ ನೋಡು, ಹೋಗು ಅಂತ ಇಷ್ಟೊಂದು ಇನ್ನೊಬ್ರು ಯಾರನ್ನ ಆಗಿದ್ರೆ ಬೇಜಾರು ಮಾಡ್ಕೊಂಡು ತೆಗಿ ಇವಳು ಒಂದು ಮಾತು ಅಂದವಳಲ್ಲ, ನಾನು ಹೆಂಗಿರೋಣ ಇಲ್ಲಿ ಅಂತ ಇರ್ತಿರ್ಲಿಲ್ಲ. ಇವಳು ಎಷ್ಟು ಧೈರ್ಯವಾಗಿ ಏನಂದ್ರೂ ಹೋಗೋದಿಲ್ಲ ನೋಡು ಶರತ್, ಇಲ್ಲೇ ಸೇರ್ಕೊಬಿಟ್ಲು. ಆಸಿನ್ಗೆ ಸ್ವಲ್ಪ ಧೈರ್ಯ. ಬಿಡು, ಯಾರು ಏನಾದರೂ ಅನ್ಕೊಂಬ್ಲಿ, ನಾನು ಹಿಂಗೆ ಇರೋದು, ನಾನು ಹಿಂಗೆ ಇದು ಮಾಡೋದು ಅನ್ನೋ ಥರ ಒಂಥರ ಧೈರ್ಯ. ಯಾರೇನು ಮಾಡ್ತಾರೆ, ನಾನು ಹಿಂಗೆ ಇರೋದು ಅನ್ನೋ ಥರ. ಆ ಲಾಸಿನ ಬುದ್ಧಿ ನಿನಗಿನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನು ಒಪ್ಕೋಬೇಡ. 50,000 ಕೊಡ್ತೀನಿ ಅಂತ ಯಾಕೆ ಒಪ್ಕೊಂತೀಯ? ಒಪ್ಕೊಂಬಕ್ಕೆ ಹೋಗ್ಬೇಡ. ಇಷ್ಟು ದಿನ ಮಾತಾಡ್ತಿಲ್ದಳು, ಇವಾಗ 50,000 ಅಂತ ಕೇಳ್ತಾಳೆ. ನೀನು ಒಪ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಇದ್ಬಿಡು. ನಾನು ಮರ್ತವಳೆ ಅಂತ ನಾನು ಅಂದ್ಕೊಂಡಿದ್ದೆ. ಮರ್ತವಳೇನೋ ಬಿಡು ಅಂತೇಳಿ ನಾನು ಅಂದ್ಕೊಂಡ್ರೆ, ಆದರೆ ಅವಳು ಮರ್ತಿಲ್ಲ ಬಿಡು. ಮರ್ತಿಲ್ಲ ಅವಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಅವಳು ನನಗೆ 50,000 ಕೊಟ್ಟಿದ್ಲು ಲಾಸ್ಯ. ಅದಕ್ಕೆ ಇವಾಗ ಅದನ್ನು ಕೊಟ್ಟರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾವಳೆ. ಇದನ್ನು ಇಷ್ಟು ದಿವಸ ಯಾರ ಹತ್ರನೂ ಹೇಳಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ನಾನು ಅವಳ ಹತ್ರ ಇಸ್ಕೊಂಡಿರೋದು, ಭುವನ್ ಹತ್ರ ಇರೋ ದುಡ್ಡು ಎತ್ಕೊಂಡು ನನಗೆ ಕೊಟ್ಟಿದ್ಲು. ನಾನು ಅದಕ್ಕೆ ಇವಾಗ ಕೊಡಲ್ಲ ಅಂತ ಹೇಳ್ತೀನಿ ಅಷ್ಟೇ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.